ಸಂಘ ಯಾವ್ಯಾವ್ದ್ರಲ್ಲಿ ಕೆಲಸ ಮಾಡಿದಂತ ಪಟ್ಟಿ ಕೊಡ್ತಾ ಹೋದ್ರೆ ದಿನಗಳ ಕೆಲಸ ಆಗುತ್ತೆ. ಇಡೀ ಭಾರತದಾದ್ಯಂತ ಸ್ವದೇಶಿ ಜಾಗರಣ ಮಂಚ ಸ್ಥಾಪನೆ ಮಾಡಿದ್ದು RSS. ಭಾರತದಾದ್ಯಂತ ವಿದ್ಯಾಭಾರತಿನ ಸ್ಥಾಪನೆ ಮಾಡಿದ್ದು RSS. ಸರಸ್ವತಿ ಶಿಶು ಮಂದಿರವನ್ನು ಸ್ಥಾಪನೆ ಮಾಡಿದ್ದು RSS. ವನವಾಸಿ ಕಲ್ಯಾಣಾಶ್ರಮವನ್ನು ಸ್ಥಾಪನೆ ಮಾಡಿದ್ದು RSS. ರಾಷ್ಟ್ರೀಯ ಸೈನಿಕ ಸಮಿತಿಯನ್ನು ಸ್ಥಾಪನೆ ಮಾಡಿದ್ದು RSS. ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು RSS. ಬಜರಂಗ ದಳವನ್ನು ಸ್ಥಾಪನೆ ಮಾಡಿದ್ದು RSS. ಹಿಂದೂ ಜಾಗರಣ ವೇದಿಕೆಯನ್ನು ಸ್ಥಾಪನೆ ಮಾಡಿದ್ದು RSS. ಉಂಡಾವಳಿಯನ್ನು ಸ್ಥಾಪನೆ ಮಾಡಿದ್ದು RSS. ಮಾತೃಶಕ್ತಿಯನ್ನು ಸ್ಥಾಪನೆ ಮಾಡಿದ್ದು RSS. ಭಾರತೀಯ ಮಜ್ದೂರ್ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS. ಭಾರತೀಯ ಕ್ರಿಸ್ತ ನಿವಾರಣಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS. ಏಕವಾಗಿ ಹೋರಾಟದ ಸ್ಥಾಪನೆ ಮಾಡಿದ್ದು RSS. ಅಖಿಲ ಭಾರತೀಯ ಏಕ ಇತಿಹಾಸ ಸಂಕಲನ ಯೋಜನೆಯನ್ನು ಸ್ಥಾಪನೆ ಮಾಡಿದ್ದು RSS. ಸಂಸ್ಕೃತ ಭಾರತದ ಸ್ಥಾಪನೆ ಮಾಡಿದ್ದು RSS. ಕಾಂಗ್ರೆಸ್ ಅನರ್ಪಣದ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS. ಕೋಚ್ಲಿ ರಿಯಾಟಾಸ್ಕೆಟ್ ಹಾಸ್ಪಿಟಲ್ ಸಂಕಲ್ಪನ ಪುಣೆಯಲ್ಲಿ ಸ್ಥಾಪನೆ ಮಾಡಿದ್ದು RSS. ಕುಷ್ಠ ನಿವಾರಣಾ ಯೋಗವನ್ನು ಸ್ಥಾಪನೆ ಮಾಡಿದ್ದು RSS. ಬಟ್ಟೆ ನಿವೃತ್ತ ಸಮಾಜ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ದು RSS. ಇಡೀ ಭಾರತದಾದ್ಯಂತ ಸೇವಾ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS. ಸಂಸಾರ ಭಾರತದ ಸ್ಥಾಪನೆ ಮಾಡಿದ್ದು RSS. ಆರೋಗ್ಯ ರಕ್ಷಣಾ ಸ್ಥಾಪನೆ ಮಾಡಿದ್ದು RSS. ಸೇವಾ ಸಂಘವನ್ನು ಸ್ಥಾಪನೆ ಮಾಡಿದ್ದು RSS. ಗಂಗಾ ಸೇವಾ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದ್ದು RSS. ಭಾರತೀಯ ಜನಜಾತಿ ಸಂಸ್ಕೃತಿ ಮಂಚದ ಸ್ಥಾಪನೆ ಮಾಡಿದ್ದು RSS. ತ್ರಿಪುರಶೀಲ ಭಾರತವನ್ನು ಸ್ಥಾಪನೆ ಮಾಡಿದ್ದು RSS. ಗೋವಿಜ್ಞಾನ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು RSS. ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು RSS. ಇಡೀ ಭಾರತದಾದ್ಯಂತ ಇವತ್ತಿನ ದಿನ ಸ್ವಾವಲಂಬನೆ ವಿಚಾರಕ್ಕೆ ಬಂದಾಗ 8,398 ಕಾರ್ಯಗಳ ಮೂಲಕ ಕೆಲಸ ಮಾಡುತ್ತಿರುವುದು RSS. ಇಡೀ ಭಾರತದಾದ್ಯಂತ ಆರೋಗ್ಯ ಕ್ಷೇತ್ರದಲ್ಲಿ 12,978 ಕಾರ್ಯಗಳ ಮೂಲಕ ಕೆಲಸ ಮಾಡುತ್ತಿರುವುದು RSS. ಇಡೀ ಭಾರತದಾದ್ಯಂತ ಸಮಾಜದ ವಿಚಾರ ಬಂದಾಗ 15,522 ಕಾರ್ಯಗಳ ಮೂಲಕ ಕೆಲಸ ಮಾಡುತ್ತಿರುವುದು RSS. ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ 93,322 ಕಾರ್ಯಗಳ ಮೂಲಕ ದೇಶದಾದ್ಯಂತ ಕೆಲಸ ಮಾಡುತ್ತಿರುವುದು RSS. ಇವತ್ತು ಇಡೀ ಭಾರತ ದೇಶದಲ್ಲಿ 13,000 ಪ್ರೌಢಶಾಲೆಗಳು 10,000 ಹಿರಿಯ ಶಾಲೆಗಳ ಮೂಲಕ 30 ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವಂತಹ ಭಾರತದ ಅತಿದೊಡ್ಡ ಶಿಕ್ಷಣ ಸಂಸ್ಥೆ ವಿದ್ಯಾಭಾರತಿಯನ್ನು ಸ್ಥಾಪನೆ ಮಾಡಿದ್ದು ನಮ್ಮ